ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ? ಎತ್ತಕ್ಕಾಗಿ ಹೋರಾಟ. ಅಯ್ಯಯ್ಯೋ ಅಯ್ಯಯ್ಯೋ, ಸರ್ಕಾರ ಅಂತ ಸರ್ಕಾರ. ಅಯ್ಯಯ್ಯೋ ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಎತ್ತಕ್ಕಾಗಿ ಹೋರಾಟ. ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಎತ್ತಕ್ಕಾಗಿ ಹೋರಾಟ. ಬೇಕೇ ಬೇಕು. ಬೇಕೇ ಬೇಕು. ಇವತ್ತು ಒಳ್ಳೊಳ್ಳೆ ವ್ಯಾಪ್ತಿಯ ಗುರುಬತ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಏನೊಂದು ಹೀನ ಕೃತ್ಯವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ ಅಂತ ಹೇಳ್ತೀವಿ. ಯಾಕಪ್ಪ ಅಂದರೆ ಇವತ್ತು ಸುಮಾರು 4 ರಿಂದ 5 ದಲಿತ ಕುಟುಂಬಗಳು ಹಾಗೂ ಒಕ್ಕಲಿಗ ಕುಟುಂಬಗಳು ಸುಮಾರು ಒಂದು 10 ಕುಟುಂಬಗಳಿಗೆ ಇಲ್ಲಿವರೆಗೂ ಸಹ ಕರೆಂಟ್ನ ನೀಡಿಲ್ಲ. ಕರೆಂಟ್ ನೀಡಿದರೆ ಇವತ್ತು ಸಹ ಆ ವಿದ್ಯಾರ್ಥಿಗಳು ಬೀದಿ ದೀಪದ ಕೆಳಗೆ ಮತ್ತು ಸೀಮೆಣ್ಣೆ ದೀಪವನ್ನು ಇಟ್ಕೊಂಡು ಓದುವಂಥ ಪರಿಸ್ಥಿತಿ ಬಂದಿದೆ. ಇವತ್ತಿಗೂ ಸಹ ಟಿವಿಯ ಮುಖ ನೋಡಿಲ್ಲ. ಇವತ್ತೇನು ಈ ಕರ್ನಾಟಕ ರಾಜ್ಯ ಸರ್ಕಾರ ಕರೆಂಟ್ನ ಉಚಿತವಾಗಿ ಕೊಡ್ತೀವಿ ಅಂತ ಭರವಸೆನ ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಂಡಿರುವಂಥ ಸರ್ಕಾರ ಇವತ್ತು ನಮಗೆ ಉಚಿತವಾದ ಕರೆಂಟ್ ಬೇಡ, ನಮಗೆ ಕರೆಂಟ್ ಕೊಡಿ, ದುಡ್ಡು ಕೊಡ್ತೀವಿ ಅಂದರೂ ಸಹ ಕರೆಂಟ್ ಕೊಡ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ಸ್ವಲ್ಪ ಗಮನ ಹರಿಸಿ. ಈ ಭಾಗದ ಉಸ್ತುವಾರಿ ಸಚಿವರು ಯಾರಿದ್ದಾರೆ ಅವರಿಗೆ ದಯವಿಟ್ಟು ಹೇಳಿ, ಹೋಗಿ ಅಲ್ಲಿರುವಂಥ ಅಧಿಕಾರಿಗಳಿಗೆ ಉಗಿದು ಕರೆಂಟ್ ಕೊಡಿಸಿ ಅಂತ ಹೇಳಿ. ಯಾಕಪ್ಪ ಇನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವರು ಸಹ ನಿಮ್ಮಂಗೆ ಮನುಷ್ಯರು, ನಮ್ಮಂಗೆ ಅಂತ ಹೇಳಲ್ಲ, ನಿಮ್ಮಂಗೆ ಮನುಷ್ಯರು. ನೀವು ತಿನ್ನೋದು ಅನ್ನನೇ, ಇವರು ತಿನ್ನೋದು ಅನ್ನನೇ. ನೀವು ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ಕೂತ್ಕೊಂಡು ಕರೆಂಟಲ್ಲಿ ಕೂತ್ಕೊಂಡು ವಾಸ ಮಾಡ್ತೀರಾ. ಇವರು ಇಲ್ಲಿ ಬಡವರು ಕಾಡಾನೆಯ ಹಾವಳಿಲಿ ತತ್ತರಿಸಿ ಹೋಗಿದೆ ಮಲೆನಾಡು ಭಾಗ. ಅಂಥದ್ರಲ್ಲಿ ಏನಾರ ಮುಂದಿನ ದಿನಗಳಲ್ಲಿ ಇನ್ನೊಂದು ಹೆಣ ಬಿದ್ರೂ ಇದಕ್ಕೆ ನೇರ ಹೊಣೆ ಈ ಭಾಗದ ಶಾಸಕರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಸೈನ್ಯವರು ಹೋರಾಟ ಮಾಡಿ ನಮಗೆ ಒಂದು ಕಂಬ ತರಿಸಿ ಹಾಕಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಪುನಃ ನಮಗೆ ತುಂಬ ಖುಷಿ ಆಯ್ತಿದೆ. ಇಲ್ಲಿವರೆಗೂ ನಾವು ಕಷ್ಟದಲ್ಲಿ ಇರೋದನ್ನ ನೋಡಿ ಅವರು ನಮಗೆ ಅನುಕೂಲ ಮಾಡಿಕೊಟ್ಟು ಒಳ್ಳೊಳ್ಳೆ ಕೂಡಿಗೆನಲ್ಲಿ ಒಂದು ಹೋರಾಟನ ಹಮ್ಮಿಕೊಂಡಿದ್ವಿ. ಆ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಬೆಳಗ್ಗೆ ಹೋರಾಟನ ಹಮ್ಮಿಕೊಳ್ಳೋಕ್ಕೂ ಮುಂಚಿತವಾಗಿ ಹೇಳಿದ್ವಿ ಇವತ್ತು ನಾವು ಇಲ್ಲಿ ನ್ಯಾಯ ಕೊಡಿಸೇ ಹೋಗಬೇಕು ಅಂತೇಳಿ. ಅದರಂತೆ ಇವತ್ತು ಬೆಸ್ಕಾಂ ಅಧಿಕಾರಿಗಳು ಇವತ್ತು ಏನು ನಾವು ಕಂಬ ತಂದು ನೆಡಬೇಕು, ಕಂಬ ಹಾಕಬೇಕು ಅಂತ ಹೇಳಿದ್ವಿ, ಅದೇ ಪಟ್ಟು ಹಿಡಿದಿದ್ವಿ. ಅದೇ ರೀತಿಯಲ್ಲೇ ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿದ್ರಿಂದ ಇವತ್ತು ಕಂಬಗಳು ಬಂದಿದೆ. ಈ ಹೋರಾಟಕ್ಕೆ ಪ್ರತಿಯೊಬ್ಬರೂ ಸಹ ಕೈ ಜೋಡ್ತಿದ್ದಾರೆ. ಬೆಳೆಗಾರರ ಸಂಘ ಇರ್ಬೋದು, ನಮ್ಮ ಬಜರಂಗ ದಳದ ಮುಖಂಡರು ಇರ್ಬೋದು, ಅದಾದ ನಂತರ ಕನ್ನಡ ಪರ ಸಂಘಟನೆ ಇರ್ಬೋದು, ಹಾಗೂ ಮಲೆನಾಡು ರಕ್ಷಣಾ ಸೇನೆ, ಹಾಗೆ ಪತ್ರಕರ್ತರು, ವಿಶೇಷವಾಗಿ ಅದರಲ್ಲೂ ಸಹ ವೈಚಾರಿಕೆ ಪತ್ರಿಕೆಯ ಅರುಣ್ ಅನ್ನೋರು. ಯಾಕೆಂದರೆ ವಿಶೇಷವಾದ ಕಾಳಜಿನ ವಹಿಸಿ ನನಗೆ ಪ್ರತಿ ದಿನಕ್ಕೆ 3 ರಿಂದ 4 ಬಾರಿ ಕರೆ ಮಾಡ್ತಿದ್ರು. ಅಣ್ಣ ಈ ಥರ ಹೋರಾಟ ಮಾಡೋಣ, ಇದ್ರ ಬಗ್ಗೆ ಒಂದು ನ್ಯಾಯ ಕೊಡ್ತಾನ, ದಲಿತ ಕುಟುಂಬಗಳಿಗೆ ನ್ಯಾಯ ಕೊಡ್ತಾನ, ಅದಾದಮೇಲೆ ಒಕ್ಕಲಿಗ ಕುಟುಂಬಗಳಿದೆ ಇವ್ರಿಗೆ ನ್ಯಾಯ ಕೊಡಿಸ್ಬೇಕು. ಸುಮಾರು 75 ವರ್ಷದಿಂದ ಸ್ವತಂತ್ರ ಬಂದಿದ್ದರಿಂದ ಕರೆಂಟ್ ಇಲ್ಲ ಅಂತ ಹೇಳ್ತಿದ್ರು. ಅದರ ಪ್ರತಿಫಲವಾಗಿ ಹೋರಾಟಕ್ಕೆ ಜಯ ಸಿಕ್ಕಿದೆ. ಹಾಗೆಯೇ ವೈಚಾರಿಕ ಪತ್ರಿಕೆಗೂ ಸಹ ಒಂದು ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಸುಮಾರು 2 ವರ್ಷದಿಂದ ಸತತವಾಗಿ ಅವರು ಆರ್ಟಿಕಲ್ ಮಾಡ್ಕೊಂಡು ಬರ್ತಿದ್ರು. ಇದನ್ನ ಯಾವುದನ್ನು ಈ ಅಧಿಕಾರಿಗಳು ಒಂಥರ ಈ ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅಂತ ನಮ್ಮ ಮಲೆನಾಡು ಭಾಗದಲ್ಲಿ ಒಂದು ಹೇಳ್ತೀವಿ, ಆ ರೀತಿ ವರ್ತನೆನ ಮಾಡ್ತಾಯಿದ್ರು. ಆದರೆ ಆ ವರ್ತನೆಗೆಲ್ಲ ಇವತ್ತೊಂದು ಬ್ರೇಕ್ ಸಿಕ್ಕಿದೆ ಅಂತ ಹೇಳ್ಬೋದು. ಎಲ್ಲರೂ ಕೈ ಜೋಡಿಸಿ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಈ ರೀತಿಯ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ಬೋದು. ಗ್ಲೋ ಭಾರತ್ ಮಾತಾ ಕಿ, ಕನ್ನಡಾಂಬೆಗೆ.